ಸ್ನೇಹಿತರೆ, ಇಲ್ಲಿ ನೋಡಿ ಟರ್ನಿಂಗ್ ಬಂತು. ಎಲ್ಲ ಘಾಟಿ ಪ್ರದೇಶದಲ್ಲಿ ಅಪ್ಲೈ ಆಗುವಂಥ ರೂಲ್ಸು ಇಲ್ಲಿ ದಿಬ್ಬಂ ಘಾಟಲ್ಲಿ ಅಪ್ಲೈ ಆಗಲ್ಲ. ಏನಂತೇಳಿದರೆ, ಈ ಟರ್ನಿಂಗ್ ಮಾಡಬೇಕಾದ್ರೆ ರಾಂಗ್ ರೂಟಲ್ಲಿ ಬಂದ್ರೇನೋ ಅಂತ ಅನಿಸುತ್ತೆ, ಆದರೆ ಟರ್ನಿಂಗ್ ಮಾಡೋ ಕ್ರಮ ಇರೋದೇ ಹಾಗೆ. ಈಗ ಎಡಗಡೆ ಹೋಗ್ತಾ ಇರೋಂಥ ಆ ಕಡೆಯಿಂದ ಹತ್ತಬೇಕಾದ್ರೆ ಸಂಪೂರ್ಣವಾಗಿ ಬಲಗಡೆ ಬಂದುಬಿಟ್ಟು ಇದನ್ನು ಮಾಡ್ತಾರೆ. ಇಲ್ಲಿ ನೋಡಿ, ಅವರು ಲಾರಿ ಬಂದರು, ಹೌದಾ, ಅವರು ಬಲಗಡೆ ಬಂದರು, ನಮ್ಮ ಮುಂದೆ ಹೋಗ್ತಾ ಇರೋಂಥ ವೆಹಿಕಲ್ಲು ನಿಲ್ಲಿಸ್ಕೊಂಡ್ರು. ಹಾಗೆಯೇ ಆ ಕಡೆಯಿಂದ ಬರುವಂಥ ಇವರು ಹಾರ್ನ್ ಮಾಡಿಕೊಂಡು ಬರ್ತಾರೆ. ನಾವಿಲ್ಲಿಂದ ಹಾರ್ನ್ ಮಾಡ್ಕೊಂಡು ಹೋಗ್ಬಿಟ್ರೆ ಟ್ರಾಫಿಕ್ ಜಾಮ್ ಆಗುವಂಥ ಸಂಭವ ಇರುತ್ತೆ. ಹಾಗಾಗಿ ಆ ಕಡೆಯಿಂದ ಬರುವಂಥ ವೆಹಿಕಲ್ಲು ಯಾವಾಗಲೂ ರಾಂಗ್ ಸೈಡಲ್ಲೇ ಬಂದರು ಅಂತ ಅನಿಸುತ್ತೆ, ಆದರೆ ಅದು ಗಾಡಿ ಓಡಿಸ್ಬೇಕಂಥ ಕ್ರಮನೇ ಅದು. ಇಲ್ಲಿ ನೋಡಿ, ಈಗ ಆಟೋದವ್ರು ಹೇಗೆ ಬಲಕ್ಕೆ ಹೋಗಿ ಟರ್ನ್ ತಗೊಂಡ್ರು, ಹಾಗೆಯೇ ಈ ಥರ ಒಂದು ಕ್ರಾಸಲ್ಲಿ ಬಲಗಡೆಯಿಂದನೇ ಟರ್ನಿಂಗ್ ತಗೋಬೇಕಾಗುತ್ತೆ. ಇದು ಈ ದಿಬ್ಬಂ ಘಾಟಲ್ಲಿ ಒಂದು ಸ್ಪೆಷಲ್ ಟೆಕ್ನಿಕ್ಕು ಗಾಡಿ ಓಡಿಸ್ಬೇಕಾದ್ರೆ. ಇನ್ನೂ ಪಕ್ಕ ಅಂತೇಳಿದರೆ ಸ್ವಲ್ಪ ಎಡಗಡೆ ತಗೊಂಡು ನಂತರ ಬಲಕ್ಕೆ ತಗೊಂಡು ಟರ್ನಿಂಗ್ ತೊಗೊಳ್ತಾರೆ. ಅದು ಲಾಂಗ್ ಗಾಡಿಗೇನೋ ಬಸ್ಸು, ಲಾರಿ ಈ ಥರದ್ದು ಅವರು ಓಡಿಸೋವಂಥ ತಾಂತ್ರಿಕತೆ ಅದು ಈ ದಿಬ್ಬಂ ಘಾಟಲ್ಲಿ ಮಾತ್ರ ಯಾವಾಗಲೂ ಗಾಡಿ ಓಡಿಸೋವಂಥವ್ರಿಗೆ ಗೊತ್ತಿರುತ್ತೆ. ನೋಡಿ, ಇಲ್ಲಿ ನೋಡಿ, ಕಂಪ್ಲೀಟಾಗಿ ಎಡಗಡೆ ತಗೊಂಡು ಕಟ್ ಮಾಡ್ತಾರೆ. ಆ ಕಡೆಯಿಂದ ಬರೋರು ಬಲಕ್ಕೆ ಬರ್ತಾರೆ, ಅಂದರೆ ನಮ್ಮ ಎಡಕ್ಕೆ ಬರ್ತಾರೆ ಅವರು. ನಾವು ಹಾಗೇನಾರು ಇದ್ದರೆ ಅಲ್ಲಿ ಮೊದಲೇ ಮೇಲ್ಗಡೆನೇ ಗಾಡಿ ನಿಲ್ಲಿಸ್ಕೋಬೇಕಾಗುತ್ತೆ.